ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು KPCL ರೀ ಎಕ್ಸಾಮ್ ಡಿಸೆಂಬರ್ 27-28 ಎಕ್ಸಾಮ್ ನಡೀತಾ ಇರುತ್ತೆ. ಸೊ ಇದ್ರ ಬಗ್ಗೆ KEAದವರು 1 ಮಂತ್ ಕೆಳಗಡೆ ಅಫಿಷಿಯಲ್ ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ರು. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ರೀ ಎಕ್ಸಾಮ್ ನಡೆಯಲ್ಲ ಅಥವಾ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಲ್ಲಿ ಕೇಸ್ ಇರೋ ಕಾರಣದ ರೀ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ಅಥವಾ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇದೀಗ ರೀ ಎಕ್ಸಾಮ್ ಬಗ್ಗೆ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒನ್ ಮಂತ್ ಕೆಳಗಡೆ ನಾನು ಇದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೆ, KE ಅವರು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ರೀ ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಡೇಟು ಇನ್ನು ಕೇವಲ 14-15 ದಿನಗಳಿಂದ ದೂರ ಮಾತ್ರ ಇದೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ನಿಮ್ಮ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಆದಷ್ಟು ಬೇಗನೆ ಜಾಬ್ಗಳಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಈ ಒಂದು ರೀ ಎಕ್ಸಾಮ್ ಬಗ್ಗೆ KEದವರು ಇನ್ನೊಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ದಾರೆ. ಆ ಸರ್ಕ್ಯುಲರ್ ಕೂಡ ಪ್ರೀವಿಯಸ್ ಆಗಿ ಏನಿತ್ತು ಅದ್ರ ಬಗ್ಗೆನೇ ಹೇಳುತ್ತೆ. ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ ಆ ಸರ್ಕ್ಯುಲರಲ್ಲಿ ಏನಿದೆ ಅಂತೇಳಿ. ಸೊ ಯಾರೆಲ್ಲ ರೀ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಏನಂದರೆ, ಕೆಲವರು ನನಗೆ ಕೇಳ್ತಾ ಇದ್ದಾರೆ ರೀ ಎಕ್ಸಾಮ್ ಆಗುತ್ತಾ ಇಲ್ಲ, ಅಂದರೆ ಕನ್ಫರ್ಮ್ ಇದೆಯಾ ಇಲ್ಲ, ಆ 27-28ಕ್ಕೆ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗೋದಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಾಳೆ ಅಂದರೆ 15ನೇ ತಾರೀಕು ಒಂದು ಕೋರ್ಟಲ್ಲಿ ಕೇಸ್ ಬಾಕಿ ಇದೆ. ಸೊ ಆ ಕೇಸಿನ ಬಗ್ಗೆ ನಾಳೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ ಅಂತೇಳಿ. ಅದಾಗಿದ ನಂತರ ಅದು ಬಿಟ್ಟು ಇನ್ನೊಂದು ಭಾಗದಿಂದ ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ಬೋದು. ಯಾತಕ್ಕಂದರೆ ಇದೇ ತಿಂಗಳು 28ಕ್ಕೆ BEL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇವರಿಂದ EAT ಎಕ್ಸಾಮ್ ನಡೀತಿರುತ್ತೆ. ಸೊ KPCLಗೂ ಕೆಲವರು ಏನು ಮಾಡಿದ್ದಾರೆ, EAT ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದಾರೆ. ಸೊ ಈ ಎರಡೂ ಎಕ್ಸಾಮ್ಸ್ಗೆ ಒಂದೇ ಡೇಟ್ ಇಟ್ಟಿರೋ ಕಾರಣದಿಂದ KPCL ಆಸ್ಪಿರೆಂಟ್ಸು BEL ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಬೇಡ, ಅಥವಾ EAT ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅನ್ನೋರು KPCL ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಬೇಡ ಅಂತೇಳಿ ಕನ್ಫ್ಯೂಷನ್ ಅಥವಾ ಡೈಲಮಾದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ KEದವರು ಇನ್ನೂ ಯಾವುದೇ ಥರದ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿಲ್ಲ. ಯಾತಕ್ಕಂದರೆ ನೀವು 2024ರಲ್ಲಿ ಅಟೆಂಡ್ ಮಾಡಿರೋಂಥ ಎಲ್ಲ ಆಸ್ಪಿರೆಂಟ್ಸಲ್ಲಿ, ಅಂದರೆ ಟೋಟಲ್ 18,000 ಜನ ಆಸ್ಪಿರೆಂಟ್ಸ್ ಇದ್ದೀರಾ. ಸೊ ಇಷ್ಟು ಜನ ಆಸ್ಪಿರೆಂಟ್ಸಲ್ಲಿ ಮಿನಿಮಮ್ 100 ಮೆಂಬರ್ಸ್, ಮಿನಿಮಮ್ ಇದು ಮ್ಯಾಕ್ಸಿಮಮ್ ಒಂದು 300-400 ಸ್ಟೂಡೆಂಟ್ಸ್ ಹೋಗ್ಬೋದು ಎರಡೂ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿರೋಂಥವ್ರು. ಸೊ ಆದಷ್ಟು ಬೇಗನೆ KEಯವರು ಇವರ ಬಗ್ಗೆ ಒಂದು ಗಮನ ಹರಿಸಬೇಕು. ಯಾತಕ್ಕಂದರೆ ಒಂದು ಅವಕಾಶ ಬಂದಿದೆ ಅಂತಂದರೆ ಅವಕಾಶನ KEಯವರು KEಯವರು ಆಪರ್ಚುನಿಟಿನ ಕೊಡಬೇಕು ಆಸ್ಪಿರೆಂಟ್ಸ್ಗೆ. ಯಾಕಂದರೆ ಅವಕಾಶ ಬರೋದೇ ಕಮ್ಮಿ. ಅದರಲ್ಲೂ ಮುಖ್ಯವಾಗಿ ಕೆಲವು ಡಿಪಾರ್ಟ್ಮೆಂಟ್ಸ್ಗೆ ಲೈಕ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಮೆಕ್ಯಾನಿಕಲ್, ಸಿವಿಲ್ ಇವರಿಗೆ ರೇರಾಗಿ ನೋಟಿಫಿಕೇಷನ್ಸ್ ಬರ್ತಿದೆ ಕರ್ನಾಟಕ ಗೌರ್ಮೆಂಟಿಂದ. ಸೊ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಬಂದಿರೋಕ್ಕೆ ನಮ್ಮ ಆಸ್ಪಿರೆಂಟ್ಸು ಅಟೆಂಡ್ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಇವರು ಅವಕಾಶ ಮಾಡಿಕೊಡ್ಬೇಕು KEಯವರು. ಸೊ ಇದ್ರ ಬಗ್ಗೆ ಅವ್ರಿಗೆ ಏನಾದರೂ ಗಮನ ಹರಿಸಿದ್ರಂತಂದರೆ ಆದಷ್ಟು ಬೇಗನೆ ಯಾರೆಲ್ಲ EAT ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾಯಿದ್ದಾರೆ ಅವ್ರಿಗೆ ಆ ಒಂದು ದಿನನ ಮಾಡಿಕೊಡಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ EAT ಎಕ್ಸಾಮ್ಗೆ ಏನಾದರೂ ಆಸ್ಪಿರೆಂಟ್ಸು ಅಟೆಂಡ್ ಮಾಡ್ತಾಯಿದ್ದೀರಾ, ಅಥವಾ EAT ಎಕ್ಸಾಮ್ಗೂ ಅಪ್ಲೈ ಮಾಡಿದ್ದೀನಿ, KPCL ಎಕ್ಸಾಮ್ಗೂ ಅಪ್ಲೈ ಮಾಡಿದ್ದೀನಿ ಸರ್, ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, EATಗೆ ಅಪ್ಲೈ ಮಾಡಿರೋರು, KPCLಗೂ ಅಪ್ಲೈ ಮಾಡಿರೋರು KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಈ ಥರ ಹೇಳಿ, ಎರಡೂ ಎಕ್ಸಾಮ್ಸ್ ಒಂದೇ ದಿನ ಬಂದಿದೆ ಸರ್, ಏನು ಮಾಡಬೇಕಂತ ಹೇಳಿ. ಸೊ ನನಗೆ ಇಲ್ಲಿವರೆಗೆ ಬಂದಿರೋ ಪ್ರಕಾರ KEAದಲ್ಲಿ PRO ಅಂದರೆ ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ ಇವರು ಇರ್ತಾರೆ, ಇವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಯಾರೆಲ್ಲ ಅಪ್ಲೈ ಮಾಡಿದಿರಾ KPCL ಮತ್ತು EATಗೆ, ಯಾರೆಲ್ಲ ಎರಡೂ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಬೇಕು ಅಂತ ಇಂಟ್ರೆಸ್ಟಲ್ಲಿದ್ದೀರಾ, 100% ನಾನು ಕೊಡ್ತೀನಿ ಸರ್, 100% ನಾನು ಪ್ರಿಪ್ರೇಷನ್ ಆಗಿದೆ, ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸ್ ಇದೆ ಅಂತ ಕಾನ್ಫಿಡೆನ್ಸ್ ಇರೋರು, ಇಂಟ್ರೆಸ್ಟ್ ಇರೋರು ಅಪ್ರೋಚ್ ಆಗಿ KEAನ ಹೆಲ್ಪ್ ಅಪ್ರೋಚ್ ಆಗಿ PROಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಡಿ. ಒಬ್ಬರೋ ಇಬ್ಬರೋ ಹೋದರೆ ಆಗಲ್ಲ ಇದು. ಸೊ ನಿಮ್ಮಲ್ಲಿರುವಂಥ ಆಸ್ಪಿರೆಂಟ್ಸ್ ಯಾರೆಲ್ಲ EATಗೂ ಅಪ್ಲೈ ಮಾಡಿದಿರಾ, KPCLಗೂ ಅಪ್ಲೈ ಮಾಡ್ಕೊಂಡಿದ್ದೀರಾ, ಆದಷ್ಟು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಗ್ರೂಪಲ್ಲಿ EAT ಮತ್ತು KPCL ಎರಡಕ್ಕೂ ಅಪ್ಲೈ ಮಾಡಿರೋರು ಇರ್ರಿ. ಸೊ ನೀವೆಲ್ಲರೂ ಒಂದು ಮಾತುಕತೆ ಮಾಡಿಕೊಂಡು KEAಗೆ ಅಪ್ರೋಚ್ ಆಗಿದ್ರೆ ಅಂದರೆ 10 ಜನ ಸ್ಟೂಡೆಂಟ್ಸ್ ಇದ್ದೂ ಸಾಕು. ಯಾಕಂದರೆ ಮಿನಿಮಮ್ ಅಷ್ಟಿದ್ದಾರೆ ಅಂದರೆ 18,000ದಲ್ಲಿ ಭಾಳ ಜನ ಇರ್ತಾರೆ. ಸೊ ನೀವೇನು ಮಾಡಬೇಕು, KEAಗೆ ಅಪ್ರೋಚ್ ಆಗಿಬಿಟ್ಟು PROನ ಮೀಟಾಗಿ ರಿಕ್ವೆಸ್ಟ್ ಲೆಟರ್ನ ಕೊಡಿ. ಆದಷ್ಟು ರಿಕ್ವೆಸ್ಟ್ ಲೆಟರ್ನ ಕೊಟ್ಬಿಟ್ಟು ನಿಮ್ಮ ಒಂದು ಏನು ಮೆಸೇಜ್ ಇದೆ ಅದನ್ನು ಕಾನ್ವೆ ಮಾಡಿ, ಈ ಥರ ಇದೆ ಅಂತೇಳಿ. ಸೊ ಅವರು ಅದಕ್ಕೆ ತೊಗೊಳ್ಬೇಕಾಗಿರುವಂಥ ಸ್ಟೆಪ್ನ ತೊಗೊಳ್ತಾರೆ. ಯಾಕಂದರೆ ಯಾರದೇ ಆಗಲಿ ಅಪಾರ್ಚುನಿಟಿನ ಯಾರೂ ಕಿತ್ಕೊಳ್ಳಲ್ಲ. ಸೊ ಆದಷ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ರೇರಾಗಿ ನೋಟಿಫಿಕೇಷನ್ಸ್ ಬಂದಿರೋದು ಕಂಪ್ಲೀಟ್ ಆಗ್ತಾಯಿಲ್ಲ, ಬಂದಿರೋದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಇರುವಂಥ ನೋಟಿಫಿಕೇಷನ್ಸ್ಗೆ ಸ್ಟೂಡೆಂಟ್ಸ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ KEದಲ್ಲಿ ಕೂತಿರುವಂಥ ಹೈಯರ್ ಅಥಾರಿಟಿ ಮೆಂಬರ್ಸ್ಗೂ ಗೊತ್ತಿರುತ್ತೆ. ಸೊ ನಿಮ್ಮ ಒಂದು ಏನು ಮೆಸೇಜ್ ಇದೆ ಅದರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇದಕ್ಕೇನೋ ಒಂದು ಸೊಲ್ಯೂಷನ್ನ ಹುಡುಕೊಡ್ತಾರೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಚೆನ್ನಾಗಿ ಪ್ರಿಪೇರ್ ಆಗಿ. BEL ಮತ್ತು KPCL ಎರಡೂ ಎಕ್ಸಾಮ್ಗೆ ಕ್ಲಾಶ್ ಆಗ್ತಿರೋಂಥವ್ರು ಆದಷ್ಟು ಬೇಗನೆ KEಗೆ ಅಪ್ರೋಚ್ ಆಗಿ, ಅಥವಾ ಅಕ್ಸಾ ಗ್ರೂಪಿನಲ್ಲಿರುವಂಥ ಕಾಂತಕುಮಾರ್ ಅವ್ರನ್ನ ಮೀಟ್ ಆಗಿ ಅಥವಾ ಫೋನ್ ಮಾಡಿ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೂ ಇನ್ಫಾರ್ಮೇಷನ್ ತಿಳಿಸಿ. ಸೊ ಅವ್ರ ಕಡೆಯಿಂದ ಅವ್ರ ಪ್ರಯತ್ನವೂ ಮಾಡ್ತಾರೆ. ಸೊ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂತೇಳಿ. ಸೊ ಆದಷ್ಟು ಬೇಗನೆ ಯಾರಾದರೂ EATನೂ ಅಟೆಂಡ್ ಮಾಡಬೇಕು,
ಈ 18 ಅಪ್ಲೈ ಮಾಡಿದ್ದೀನಿ ಸರ್, ನಾನು ಅಟೆಂಡ್ ಮಾಡಬೇಕು ಅಂತಿದ್ರಿನ ಆದಷ್ಟು ಬೇಗನೆ ಅಪ್ರೋಚ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ ನಿಮಗೆ ಇನ್ನೂ ಕೇವಲ 14 ದಿನ ಮಾತ್ರ ಇದೆ. ಟೈಮ್ ನೀವು ಕಳೆದಷ್ಟು ಇದು ಕಳ್ಕೊಳ್ಬೋದು, ನೀವು ಈ ಆಪರ್ಚುನಿಟಿನ ಕಳ್ಕೊಳ್ಬೋದು. ಅದಾಗಿ ನಂತರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟು ಈಗ ನಿಮ್ಗೆ ಗೊತ್ತಿರ್ಬೋದು ಇನ್ನೊಂದು ಹಿಯರಿಂಗ್ ಇದೆ ಅಂತೇಳಿ. ಸೊ ಆ ಹಿಯರಿಂಗ್ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಪ್ರಿಪರೇಷನ್ನ ಕಂಟಿನ್ಯೂಟಿನಲ್ಲಿಡಿ. ಹಿಯರಿಂಗ್ ಬಗ್ಗೆ ನಾನು ನಾಳೆ ಏನಾಗುತ್ತೆ ಅಥವಾ ನಾಳೆ ಅಥವಾ ನಾಡ್ದೊಳಗಡೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ರೀಚ್ ಆಗಲಿ. ಅದಾಗಿ ನಂತರ ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದರೆ KE ಅವರು ಬಿಟ್ಟಿರುವಂಥ ಸರ್ಕ್ಯುಲರ್ ಬಗ್ಗೆ. ಸೊ ಆ ಸರ್ಕ್ಯುಲರ್ ಬಗ್ಗೆ ಒಂದಷ್ಟು ಗಮನ ಹರಿಸೋಣ ಈಗ. ಸೊ ಇದು ನಮ್ಮ KE ಅವರು ಬಿಟ್ಟಿರುವಂಥ ಅಫಿಷಿಯಲ್ ಸರ್ಕ್ಯುಲರು. ಈ ಸರ್ಕ್ಯುಲರಲ್ಲಿ ಅಥವಾ ಈ ಒಂದು ಪ್ರೆಸ್ ನೋಟ್ ಇದು ಹೇಳಬೇಕಂದ್ರೆ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಪ್ರೆಸ್ ನೋಟ್ ಇದು. ಸೊ ಇದರೊಳಗಡೆ ಏನು ಹೇಳಿದ್ದಾರೆ ಅಂತಂದರೆ ನೋಡಿ, ಇಲ್ಲಿ ಹೇಳ್ತೀನಿ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸಂಸ್ಥೆಯ ಹುದ್ದೆಗಳಿಗೆ ದಿನಾಂಕ 18/2/2024 ಮತ್ತು 19/2/2024 ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು SPL ಸಂಖ್ಯೆ ಇಷ್ಟರಲ್ಲಿ ರದ್ದುಗೊಳಿಸಿ, ಈ ಹಿಂದೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸುವಂತೆ ನಿರ್ದೇಶನ ನೀಡಿರುತ್ತದೆ. ಈ ಹಿನ್ನೆಲೆಯಲ್ಲಿ KPCL ಸಂಸ್ಥೆಯು ಕೋರಿಕೆಯಂತೆ 27/12/2025 ಮತ್ತು 28/12/2025 ಮರುಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು KE ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿರುತ್ತದೆ. ಅರ್ಹ ಅಭ್ಯರ್ಥಿಗಳು 27/12/2025 ಮತ್ತು 28/12/2025 ನಡೆಸಲಾಗುವ ಮರುಪರೀಕ್ಷೆಗೆ ಹಾಜರಾಗಲು ಪ್ರಾಧಿಕಾರದ ವೆಬ್ಸೈಟ್, ಅಂದರೆ ಈ ವೆಬ್ಸೈಟಲ್ಲಿ ದಿನಾಂಕ 15/12/25 ಒಳಗಡೆ ಹಾಜರಾದ ಹುದ್ದೆಯನ್ನು ಆಯ್ಕೆ ಮಾಡಿ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ಅರ್ಜಿದಾರರ ಹೆಸರು ಮತ್ತು ಜನ್ಮ ದಿನಾಂಕ ಹಾಗೂ ಆಧಾರ್ ಸಂಖ್ಯೆಯನ್ನು ನೋಂದಾಯಿಸಲು ಈಗಾಗಲೇ ಸೂಚಿಸಲಾಗಿತ್ತು. ಆದರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವುದಿಲ್ಲ. ಮತ್ತೊಮ್ಮೆ ನೋಂದಾಯಿಸಲಿದ್ದ ವಿದ್ಯಾರ್ಥಿಗಳಿಗೆ ದಿನಾಂಕ 18/12/2025 ಮಧ್ಯಾಹ್ನ 12ರವರೆಗೆ ಅವಕಾಶ ನೀಡಿದೆ. ಸೊ ನೋಡಿ, ಇಲ್ಲಿ ಹೇಳ್ತಿರೋದೇನೆಂದರೆ, ನಿಮಗೆಲ್ಲರಿಗೂ ಗೊತ್ತಿರಬೇಕು, ಲಾಸ್ಟ್ ಮಂತು 30th ಏನು ಮಾಡಿದ್ರು, ಆಧಾರ್ ಅಥೆಂಟಿಕೇಷನ್ ಮಾಡೋದಕ್ಕೆ ಕೊನೆಯ ದಿನಾಂಕ ಕೊಟ್ಟಿದ್ದರು. ಸೊ ಈ ಪ್ರೆಸ್ ನೋಟ್ ಪ್ರಕಾರ 15ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, 15/12/2025 ಸೊ ಯಾರೆಲ್ಲ ಆಧಾರ್ ಅಥೆಂಟಿಕೇಷನ್ ಮಾಡಿಲ್ಲ, ಇಷ್ಟರೊಳಗಡೆ ಯಾರಾದರೂ ಅಪ್ಡೇಟ್ ಮಾಡಿದ್ರೇನ ನಿಮ್ಮೆಲ್ಲ ಅಪ್ಡೇಷನು ಅವರಿಗೆ ಅಪ್ಡೇಟ್ ಆಗಿದೆ. ಅಂದರೆ ಈ 30ನೇ ತಾರೀಕೆ ಕಂಪ್ಲೀಟ್ ಆಗಿಬಿಟ್ಟಿತ್ತು, ನಾನು 1ನೇ ತಾರೀಕು ಅಪ್ಡೇಟ್ ಮಾಡಿದ್ದೀನಿ ಸರ್, ನಂದು ಆಕ್ಸೆಪ್ಟ್ ಆಗುತ್ತೋ ಇಲ್ಲ ಅಂತ ಯಾರಿಗಾದ್ರೂ ಕನ್ಫ್ಯೂಷನ್ ಇತ್ತಂದರೆ ಆ ಕನ್ಫ್ಯೂಷನ್ ಬೇಡ. ಸೊ ಇಲ್ಲೇ ಹೇಳಿದ ನೋಡಿ, ಇಲ್ಲಿವರೆಗೂ ಅವಕಾಶ ಕೊಟ್ಟಿದ್ರಂತೆ. ಸೊ ಹಾಗಾಗಿ 15/12/2025 ಯಾರೆಲ್ಲ ಅಪ್ಡೇಟ್ ಮಾಡಿದಿರ ಅವೆಲ್ಲವೂ ಆಕ್ಸೆಪ್ಟ್ ಆಗಿದ್ದಾವೆ. ಅದಾಗಿ ನಂತರ ಇನ್ನೂ ಯಾರಾದರೂ ಅಪ್ಡೇಟ್ ಮಾಡದೇ ಇದ್ದರೆ, ನಾನು ಅಪ್ಡೇಟ್ ಮಾಡಬೇಕಂತಿದ್ದೀನಿ ಸರ್ ಅಂತ ಇತ್ತು ಅಂದರೆ, ಸೊ ನಿಮಗೆ ಈಗ ಲಿಂಕ್ ಓಪನ್ ಆಗಿದೆ. ಅದೇ KE ವೆಬ್ಸೈಟಲ್ಲಿ ಪ್ರೀವಿಯಸ್ಸಾಗಿ ಏನು ಅಪ್ಡೇಟ್ ಮಾಡಿದ್ರೆ ಅದೇ ಲಿಂಕ್ ಮುಖಾಂತರ ನೀವು ನಿಮ್ಮ ಆಧಾರ್ ಅಥೆಂಟಿಕೇಷನ್ನ ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ಎಲ್ಲಿವರೆಗೂ ಅಂತಂದರೆ 18/12 ಅಂದರೆ ಇದೇ ತಿಂಗಳು 18th ನಿಮಗೆ ಟೈಮ್ ಇದೆ. ಸೊ 18th ಆಫ್ಟರ್ನೂನ್ವರೆಗೂ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಆಧಾರ್ ಅಥೆಂಟಿಕೇಷನ್ ಫೇಲ್ ಆಗಿತ್ತು, ಆಧಾರ್ ಅಥೆಂಟಿಕೇಷನ್ ಇನ್ನೂ ಮಾಡಿಲ್ಲ, 2024ರಲ್ಲಿ ನಾನು ಅಟೆಂಡ್ ಮಾಡಿದ್ದೀನಿ, ಕೆಲವರು 2017ರಲ್ಲಿ ಅಪ್ಲೈ ಮಾಡಿರೋರು ಕೂಡ ಆಧಾರ್ ಅಥೆಂಟಿಕೇಷನ್ ಆಗಿದೆ. ಸೊ ಯಾರಾದ್ರೂ ಈ ಗಮನ ಇತ್ತು ಅಂತಂದರೆ, ಇದ್ರ ಬಗ್ಗೆ ನೀವು ಗಮನ ಬಂತು ಅಂತಂದರೆ, ನಿಮ್ಮ ಗಮನಕ್ಕೆ ಬಂತು ಅಂದರೆ ಹೌದು ಈ ಥರ ಅಥೆಂಟಿಕೇಷನ್ ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಅಂದರೆ 2017ನೇ ಇರಲಿ 2024ರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನಾಳೆ ಬಂತು ಅಂದರೆ ಆಲ್ ಟಿಕೆಟ್ ಬಂತು ಅಂದರೆ ಹೋಗಿ ಅಟೆಂಡ್ ಮಾಡಿ ಬನ್ನಿ, ಬರಲಿಲ್ಲ ಅಂತಂದರೆ KE ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಂತಂತೇಳಿ. ಸೊ ಒಟ್ಟಿಗೆ ನಿಮ್ಮ ಕಡೆಯಿಂದ ನಿಮ್ಮ ಒಂದು ಏನು ಕೆಲಸ ಮಾಡೋದಿದೆ ಅದನ್ನು ಮಾಡಿ. ಅಥೆಂಟಿಕೇಷನ್ ಮಾಡೋದಿದೆ ಅಥೆಂಟಿಕೇಷನ್ ಮಾಡಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ. ಸೊ 2024ಅಲ್ಲಿ ಅಟೆಂಡ್ ಮಾಡಿರೋರು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮದು ಅಂತೂ ಪಾಸಿಬಿಲಿಟಿ ಇದೆ. ಯಾಕಂದರೆ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದರು ಸರ್ಕ್ಯುಲರ್ ಒಳಗಡೆ 2024ಅಲ್ಲಿ ಅಟೆಂಡ್ ಮಾಡಿರೋರಿಗೆ ನಾವು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ವಿ ಅಂತೇಳಿ. ಸೊ ಹಾಗಾಗಿ 2024ಅಲ್ಲಿ ಆಸ್ಪಿರೆಂಟ್ಸ್ ಯಾರೆಲ್ಲ ಅಟೆಂಡ್ ಮಾಡಿದ್ರೆ ಆದಷ್ಟು ಬೇಗನೆ, ನೀವು ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ದರೆ ಆಧಾರ್ ಅಥೆಂಟಿಕೇಷನು ಆದಷ್ಟು ಬೇಗನೆ ಅಥೆಂಟಿಕೇಷನ್ ಮಾಡಿಬಿಟ್ಟು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದನ್ನು ಶುರು ಮಾಡ್ಕೊಳ್ಳಿ. ಯಾಕಂದರೆ ಹಾರ್ಡ್ಲಿ ಇನ್ನು ನಿಮಗೆ 14 to 15 ಡೇಸ್ ಮಾತ್ರ ಇದೆ. ಸೊ ಯಾರೆಲ್ಲ ಅದೇ ಅಥೆಂಟಿಕೇಷನ್ ಮಾಡೋದಕ್ಕೆ ಫೇಲ್ ಆಗ್ತೀರಾ, 2024ಅಲ್ಲಿ ನೀವು ಅಟೆಂಡ್ ಮಾಡಿರ್ತೀರ ಬಟ್ ಅಥೆಂಟಿಕೇಷನ್ ನೀವು ಮಾಡಿಲ್ಲ, ಆಗಿದ್ದಾಗ ನಿಮ್ಮ ಹಾಲ್ ಟಿಕೆಟ್ ನಿಮಗೆ ಬರಲ್ಲ, ನೀವು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ 2024ಅಲ್ಲಿ ಅಟೆಂಡ್ ಮಾಡಿರಬೇಕು ಹಾಗೂ ಆಧಾರ್ ಅಥೆಂಟಿಕೇಷನ್ ಮಾಡಿರಲೇಬೇಕು, ಮಾಡಿದರೆ ಮಾತ್ರ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಸೊ ಯಾರೆಲ್ಲ ಇನ್ನೂ ಮಾಡಿಲ್ಲ ಪದೇ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೆ ಅಥೆಂಟಿಕೇಷನ್ ಮಾಡಿಕೊಂಡು ಮುಗಿಸ್ಕೊಳ್ಳಿ. ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ಯಾರೆಲ್ಲ ಆಧಾರ್ ಅಥೆಂಟಿಕೇಷನ್ ಮಾಡೋದ್ರಲ್ಲಿ ವಿಫಲರಾಗ್ತಾರೆ ಅವರಿಗೆ 27-28 ನಡೆಸಲಾಗುವ ಮರುಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಸೊ ಅಥೆಂಟಿಕೇಷನ್ ಫೇಲ್ ಆಯಿತು ಅಂದರೆ, ನೀವು ಅಥೆಂಟಿಕೇಷನ್ ಮಾಡಿಲ್ಲ, ನಿಮಗೇನೋ ಟೈಮ್ ಕೊಟ್ಟಿದ್ದಾರೆ ಅಲ್ಲಿಗೂ ಮಾಡಿಲ್ಲ, 18ನೇ ತಾರೀಕುವರೆಗೂ ಮಧ್ಯಾಹ್ನದವರೆಗೂ ಮಾಡಿಲ್ಲ, ನಿಮಗೆ 19ನೇ ತಾರೀಕು ಗೊತ್ತಾಯಿತು ಅಥೆಂಟಿಕೇಷನ್ ಮಾಡೋಕ್ಕೆ ಹೋದರೆ ಬರೋಲ್ಲ. ಸೊ ಯಾವ್ದಾರು ಅಥೆಂಟಿಕೇಷನ್ ಮಾಡಿಲ್ಲ, ಅಟೆಂಡ್ ಮಾಡಿದ್ದೀನಿ ಬಟ್ ಅಥೆಂಟಿಕೇಷನ್ ಮಾಡಿಲ್ಲ ಅಂದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋಲ್ಲ. ಸೊ ಇದ್ರ ಬಗ್ಗೆ ಗಮನ ಇರಲಿ. ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಅಥೆಂಟಿಕೇಷನ್ ಮಾಡಿಬಿಡಿ,
ಮಾಡಿದ್ದೀರಂತಂದರೆ ನಿಮಗೆ ನಾಳೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗನೆ ಮುಗಿಸ್ಕೊಳ್ಳಿ. ಪರೀಕ್ಷೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 19/11 ಪ್ರಕಟ ಅಂದರೆ 19/11/2025 ಏನು ನೋಟಿಫಿಕೇಶನ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು ಅದು ಸರ್ಕ್ಯುಲರ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇನ್ನೊಂದು ಏನಂತಂದರೆ ಹಾಲ್ ಟಿಕೆಟ್ ಬಗ್ಗೆ ಭಾಳಷ್ಟು ಜನ ಹಾಲ್ ಟಿಕೆಟ್ ಡೌನ್ಲೋಡ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ನೋಡಿ 19th ಹಿಡಿದು 22nd ನಿಮ್ಮ ಹಾಲ್ ಟಿಕೆಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಷ್ಟರೊಳಗಡೆ ಬಿಡ್ತಾರೆ. ನಾನು ಹೇಳ್ತಿರೋದು ಕೆ ಇ ಅವ್ರು ಇನ್ನೂ ಹೇಳಿಲ್ಲ ಅಫಿಷಿಯಲ್ ಆಗಿ, ಬಟ್ ನಾನು ಹೇಳೋದು ನಿಮಗೆ 19th to 22nd ಒಳಗಡೆ ನೀವು ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅಷ್ಟರೊಳಗಡೆ ಬಿಡ್ತಾರೆ. ಯಾಕಂದರೆ 18th ನಿಮ್ಗೆ ಕಂಪ್ಲೀಟ್ ಆಗೋದ್ರೆ 19th ಇಂದ 22nd ಈ ಟೈಮಲ್ಲಿ ಯಾವ ಟೈಮ್ಗಾದರೂ ಯಾವ ಡೇಟ್ಗಾದರೂ ಕೊಡ್ಬೋದು ಏನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಅದಾಗಿ ನಂತರ ಯಾರೆಲ್ಲ BEL ಆಸ್ಪಿರೆಂಟ್ಸ್ ಇದ್ದೀರಾ, ನಿಮಗೂ ಒಂದು ಡೌಟ್ ಇರುತ್ತೆ, ಏನು ಸರ್ ನಾವು ಫೀ ಪೇ ಮಾಡಿದ್ದೀವಿ, ಅಪ್ಲಿಕೇಶನು ಅಪ್ಲೈ ಮಾಡಿದ್ವಿ, ಬಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಹೇಳ್ತೀರಾ. ಸೊ ನೀವೇನು ಮಾಡಬೇಕಂದ್ರೆ BEL ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಿಮ್ಮ ಅವರು BELದು ಮೇಲ್ ಐ ಡಿ ಮೆನ್ಷನ್ ಮಾಡಿದ್ದಾರೆ, ಇಮೇಲ್ ಅಥವಾ ಜಿಮೇಲ್ ಐ ಡಿ, ಆ ಮೇಲ್ ಐ ಡಿಗೆ ನೀವೇನು ಮಾಡಬೇಕಂದ್ರೆ ಯಾರು ಫೀ ಪೇ ಮಾಡಿದರೆ ಅಪ್ಲಿಕೇಶನು ಹಾಕಿದ್ದಾರೆ ಬಟ್ ಡೌನ್ಲೋಡ್ ಆಗ್ತಿಲ್ಲ ಅನ್ನೋರು ನೀವೇನು ಮಾಡಬೇಕಂದ್ರೆ BELದು ಏನು ಮೇಲ್ ಐ ಡಿ ಕೊಟ್ಟಿದ್ದಾರೆ ಆ ಮೇಲ್ ಐ ಡಿಗೆ ನೀವು ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಫಾರ್ಮು, ಫೀ ಪೇ ಮಾಡಿರೋಂಥ ರಿಸಿಪ್ಟು, ಫೀ ಪೇ ಮಾಡಿರೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ, ಫೀ ಪೇ ಮಾಡಿರೋ ರಿಸಿಪ್ಟ್ ಇರ್ಬೋದು, ಅಥವಾ ಗೂಗಲ್ ಪೇಮೆಂಟಿಂದ ಏನು ಫೀ ಪೇ ಮಾಡಿರ್ತಾರಲ್ಲ ಅದರ ಒಂದು ಸ್ಕ್ರೀನ್ಶಾಟ್ ಇರ್ಬೋದು, ಏನಾದರೂ ಇರ್ಬೋದು, ಫೀ ಪೇ ಮಾಡಿದೀವಿ ಅನ್ನೋದಕ್ಕೆ ಏನೆಲ್ಲ ಎವಿಡೆನ್ಸಸ್ ಇದ್ದಾವೆ ಅವೆಲ್ಲವನ್ನೂ ಅಟ್ಯಾಚ್ ಮಾಡಿಬಿಟ್ಟು ಮೇಲ್ ಮಾಡಿ BEL ಮೇಲ್ ಐ ಡಿಗೆ. ಸೊ ಅವರು ಅದನ್ನು ನೋಡ್ತಾರೆ, ನಿಮಗೆ ಹಾಲ್ ಟಿಕೆಟ್ನ ಆದಷ್ಟು ಬೇಗನೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ನೀವು ಮೇಲ್ ಮಾಡಿದ ನಂತರ ಏನಾದರೂ ರಿಪ್ಲೈ ಬರ್ಬೋದು 1-2 ಡೇಸ್ ಒಳಗಡೆ. ಬಂದಿಲ್ಲ ಅಂತಂದರೆ BEL ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿಬಿಟ್ಟು ಈ ಥರ ಹೇಳಿ, ನಾವು ಮೇಲ್ ಐ ಡಿಗೆ ಸೆಂಡ್ ಮಾಡಿದ್ದೀವಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಜೊತೆಗೆ, ಸೊ ನಮಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಯಾಕಂದರೆ ಫೀ ಪೇ ಮಾಡಿದರೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದಾರೆ ಅಂದರೆ ಅವ್ರ ಕಡೆಯಿಂದ ಫೇಲ್ಯೂರ್ ಆಗಿರೋದು. ಸೊ ಅವ್ರು ಇದಕ್ಕೆ ಮಾಡಿಕೊಡ್ಬೇಕಾಗುತ್ತೆ. ಸೊ ಯಾರೆಲ್ಲ ಫೀ ಪೇ ಮಾಡಿದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ನೀವೇನು ಮಾಡಬೇಕು, ಮೇಲ್ ಐ ಡಿಗೆ ಅಪ್ಲಿಕೇಶನು ಹಾಗೂ ನಿಮ್ಮ ಫೀ ಪೇ ಮಾಡಿರೋ ರಿಸಿಪ್ಟ್ಸ್, ನೀವು ಫೀ ಪೇ ಮಾಡಿರೋದಕ್ಕೆ ಏನು ಎವಿಡೆನ್ಸ್ ಇದೆ ಅವುಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ಮೇಲ್ ಐ ಡಿ ಒಳಗಡೆ ಸೆಂಡ್ ಮಾಡಿ, ಮೇಲ್ ಐ ಡಿಗೆ ಸೆಂಡ್ ಮಾಡಿ BEL ಮೇಲ್ ಐ ಡಿಗೆ. ಸೊ ಆಗ ನಿಮಗೆ ಅದಕ್ಕೆ ತಕ್ಕಂಥ ರಿಪ್ಲೈನ ಬರುತ್ತೆ. ಆವಾಗ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡ್ಕೊಳ್ಬೋದು. ಆದಷ್ಟು ಬೇಗನೆ ಮಾಡಿಕೊಡ್ತಾರೆ ಅವರು. ಸೊ ಭಾಳಷ್ಟು ಜನ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, KPCL ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗ್ಬೋದು ಅಂತೇಳಿ. ಸೊ ನಾನು ಹೇಳಿದ್ದೀನಲ್ಲ, ಮುಂಚೆನೇ ಹೇಳಿದ್ದೀನಿ ನಿಮಗೆ, ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳು ಭಾಳ ಕಮ್ಮಿ ಇದ್ದಾವೆ. 2 ವಿಧಾನದಲ್ಲಿ ನಿಮಗೆ 2 ದಿಕ್ಕುಗಳಿಂದ ನಿಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿರುತ್ತೆ. ಒಂದು ಕೋರ್ಟಲ್ಲಿ ಇರುವಂಥ ಹಿಯರಿಂಗು, ಇನ್ನೂ ಒಂದು BEL ಎಕ್ಸಾಮ್, 2 ಕ್ಲಾಶ್ ಆಗೋ ದಿನದಿಂದ. ಸೊ KEAದವ್ರು ಏನಾದರೂ BEL ಎಕ್ಸಾಮ್ಗೆ ಅವಕಾಶ ಮಾಡಿಕೊಟ್ರಂದರೆ ಒಂದು 7-5 ಡೇಸ್ ಏನಾದರೂ ಪೋಸ್ಟ್ಪೋನ್ ಆಗ್ಬೋದು. ಇಲ್ಲ BEL ಎಕ್ಸಾಮ್ ನಾವು ಅದ್ರ ಬಗ್ಗೆ ಕೇರ್ ಮಾಡಲ್ಲ, ನಾವು ಮಾಡೇ ಬಿಡ್ತೀವಿ ಅಂತ ಇತ್ತು ಅಂದರೆ ಕೋರ್ಟಲ್ಲಿರುವಂಥ ಹಿಯರಿಂಗ್ ಏನಾದರೂ ಮುಂದೆ ಪೋಸ್ಟ್ಪೋನ್ ಆಯಿತು ಅಥವಾ ಹಿಯರಿಂಗ್ ಡೇಟ್ನ ಮತ್ತಿನ್ನೊಂದು ಡೇಟಿಗೆ ಕೊಟ್ಟರಂದರೆ ಆ ಒಂದು ಸಂದರ್ಭದಲ್ಲಿ ಕೂಡ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ನಾಳೆಗೆ ಈ ಕೇಸ್ ಡಿಸ್ಕ್ಲೋಸ್ ಆಯಿತು ಅಂತಂದರೆ, ಆ ನಾಳೆಗೆ ಡಿಸ್ಮಿಸ್ ಆಗೋಯಿತು ಅಂತಂದರೆ ನಿಮ್ಮ ಎಕ್ಸಾಮ್ ನಡೆಯುವಂಥದ್ದು ಖಚಿತ. ಇನ್ ಕೇಸ್ ನಾಳೆ ಏನಾದರೂ ಕೇಸ್ ಡಿಸ್ಮಿಸ್ ಆಗಲಿಲ್ಲ, ಡೇಟ್ನ ಮತ್ತಿನ್ನೊಂದು ಡೇಟಿಗೆ ಕೊಟ್ಟರು, ಅಥವಾ ಇನ್ನು 28ನೇ ತಾರೀಕು ಆದಮೇಲೆ ಏನಾದರೂ ಡೇಟ್ ಕೊಟ್ಟರು ಹಿಯರಿಂಗ್ ಡೇಟ್ ಅಂದರೆ ಎಕ್ಸಾಮು ಸಾಧ್ಯತೆಗಳಿದೆ, ಏನೂ ಸ್ಟೇ ಆಗೋ ಚಾನ್ಸಸ್ ಇರುತ್ತೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿರ್ಬೋದು. ಸೊ ಇದ್ರ ಬಗ್ಗೆ ಹೋಲ್ ಆ್ಯಂಡ್ ಸೋಲಾಗಿ KEAದವರು KPCL ಅವರು ಡಿಸೈಡ್ ಮಾಡಬೇಕು ಏನಂತೇಳಿ. ಸೊ ನಿಮಗಿರುವಂಥ ಮಾಹಿತಿನ ನಾನು ನಿಮಗೆ ಏನು ರೀಚ್ ಆಗಬೇಕಾಯ್ತು ಮಾಹಿತಿನ ಅದನ್ನು ತಲುಪಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ KPCL KEA ಯಾವುದೇ ಥರದ ಅಪ್ಡೇಟ್ಸ್ ಇತ್ತಂದರೆ ನಾನು ನನ್ನ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಮತ್ತೊಂದು ಸಲ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.